ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಪುಸ್ತಕದ ಲೇಖಕ. ಸ್ನೇಹಿತರೆ, ದಿನಾಂಕ 22/2/2026 ಈ ಒಂದು ಡೇಟಲ್ಲಿ ಜರುಗಿದ SDA HKಯಲ್ಲಿ ಬಂದಿರುವ ವಿಜ್ಞಾನ, ತಂತ್ರಜ್ಞಾನ ಹಾಗೂ ಪರಿಸರ ವಿಜ್ಞಾನದಲ್ಲಿ ಬಂದಿರುವ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೀವೇ ನೋಡ್ತಾ ಹೋಗಿ. ಸ್ನೇಹಿತರೆ, ಸುಮಾರು 25ಕ್ಕೂ ಹೆಚ್ಚು ಪ್ರಶ್ನೆಗಳು 4G ಸೈನ್ಸ್ ಅಂಡ್ ಟೆಕ್ ಬುಕ್ಕಲ್ಲಿ ಕವರ್ ಆಗಿದ್ದಾವೆ. ಪೇಜ್ ನಂಬರ್ ಸಮೇತ ನೀವು ಸಾಕ್ಷಿಯನ್ನು ನೋಡಬಹುದು. ನೋಡಿ, ಸುಮಾರು 25ಕ್ಕೂ ಹೆಚ್ಚು ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಈ ಬಾರಿ ಪ್ರಶ್ನೆನೂ ಇದೆ, ಆನ್ಸರು ಇದೆ, ಪೇಜ್ ನಂಬರು ಇದೆ, ಪೇಜು ಇದೆ. ನೀವೇ ಗಮನಿಸಿ. ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ. ಆನ್ಸರ್ ಡ್ಯಾಪ್ಚರ್. ಮಸೂರ ಅಂದಾಗ SI ಮಾನ ಯಾವುದು? ಡಯಾಪ್ಚರ್. ಹಾಗಾಗಿ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ಆಪ್ಷನ್ 1 ಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಚಲಿಸಿದ ದೂರ ಅಥವಾ ತರಂಗ ದೂರ ಅಂದಾಗ SI ಮಾನ ಯಾವುದು? ಮೀಟರ್. ವಿದ್ಯುತ್ ಸಾಮರ್ಥ್ಯ ಅಂದಾಗ ವ್ಯಾಟ್. ಅದೇ ಥರ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ವಿಭವಾಂತರ ಅಂದಾಗ ವೋಲ್ಟ್ ಆಗುತ್ತೆ. ಇಲ್ಲಿ ಮಸೂರ ಅಂದಾಗ SI ಮಾನ ಯಾವುದು? ಡ್ಯಾಪ್ಚರ್. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 3 ಓಪನ್ ಮಾಡಿ. ಪೇಜ್ ನಂಬರ್ 3 ಓಪನ್ ಮಾಡಿ ನೋಡಿ. 38ನೇ ಪಾಯಿಂಟ್. ಮಸೂರ ಅಂದಾಗ SI ಮಾನ ಯಾವುದು? ಡ್ಯಾಪ್ಚರ್. ಎಷ್ಟು ಪ್ರಶ್ನೆ? ಕೆಳಗಿನ ಹೇಳಿಕೆಗಳನ್ನು ಓದಿ. ಹೇಳಿಕೆ 1, ಬಂಗಾರದ ಅಕ್ಕಿ ಗೋಲ್ಡನ್ ರೈಸ್ ಇದು ತಳೀಯವಾಗಿ ಮಾರ್ಪಡಿಸಿದ ಒಂದು ಸಸ್ಯವಾಗಿದ್ದು ಇದನ್ನು ವಿಟಮಿನ್ ಎ ಅಂಶವನ್ನು ಸಮೃದ್ಧಗೊಳಿಸಲು ಅಭಿವೃದ್ಧಿಪಡಿಸಲಾಗಿದೆ. ಸರಿ ಇದೆ, ಸ್ಟೇಟ್ಮೆಂಟು ಸರಿ ಇದೆ. ಇದು ಮೊಟ್ಟ ಮೊದಲ ಕುಲಾಂತರಿ ಹಸು ರೋಸಿ, ಕರೆಕ್ಟ್. ಆಲ್ಫಾ-1 ಆಂಟಿ ಟ್ರಿಪ್ಸಿನಿಂದ ಸಮೃದ್ಧವಾಗಿದ್ದ ಮಾನವ ಪ್ರೋಟೀನ್ ಅನ್ನು ಉತ್ಪಾದಿಸಿತು. ಹೌದು, ಸರಿ. ಹಾಗಾಗಿ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಓಕೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 21 ಓಪನ್ ಮಾಡಿ. ಒಂದು ಸ್ಟೇಟ್ಮೆಂಟ್ ಸಿಗುತ್ತೆ. 580 ಓಪನ್ ಮಾಡಿ, ಮತ್ತೊಂದು ಸ್ಟೇಟ್ಮೆಂಟ್ಗೆ ನಿಮಗೆ ಪ್ರೂಫ್ ಸಿಗುತ್ತೆ. ನೋಡಿ, 21 ಗೋಲ್ಡನ್ ರೈಸ್ ಇದು ಒಂದು ಕುಲಾಂತರಿ ಬೆಳೆ, ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್. ಇದರಲ್ಲಿ ವಿಟಮಿನ್ ಎ ಅಧಿಕವಾಗಿರುತ್ತೆ. ಮತ್ತು ನೋಡಿ, ಇಲ್ಲಿ 1997ರಲ್ಲಿ ಮೊಟ್ಟ ಮೊದಲಿನ ಕುಲಾಂತರಿ ಹಸು ಯಾವುದು? ರೋಸಿ. ಅಧಿಕ ಪ್ರಮಾಣದಲ್ಲಿ ಪ್ರೋಟೀನ್ ಹೊಂದಿರುವ ಹಾಲನ್ನು ಉತ್ಪಾದಿಸಿದ್ದು. ನೋಡಿ, ಆಲ್ಫಾ-1 ಆಂಟಿಟ್ರಿಪ್ಸಿನ್ ಎಂಬ ಮಾನವ ಪ್ರೋಟೀನ್. ಓಕೆ. ನೆಕ್ಸ್ಟ್ ಮತ್ತೊಂದು, ಹೊಂದಿಸಿ ಬರೆಯಿರಿ. ವಿಟಮಿನ್ ಎ ಕೆಮಿಕಲ್ ನೇಮ್ ಏನೋ? ರೆಟಿನಾಲ್. ವಿಟಮಿನ್ ಡಿ ಕ್ಯಾಲ್ಸಿಫೆರಾಲ್. ವಿಟಮಿನ್ ಇ ಟೋಕೋಫೆರಾಲ್. ವಿಟಮಿನ್ B12 ಸಯನೋಕೊಬಾಲ್ಮೇನ್. ಹಾಗಾಗಿ ಆಪ್ಷನ್ 1 ಏನಾಗುತ್ತೆ? ರೈಟ್ ಆನ್ಸರ್ ಆಗುತ್ತೆ. ಓಕೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 362 ಓಪನ್ ಮಾಡಿ. ಒಂದೇ ಕಡೆ ಒಂದೇ ಪೇಜ್ ಸಿಗುತ್ತೆ ನೋಡಿ. ವಿಟಮಿನ್ ಎ ವಿವಿಧ ಜೀವಸತ್ವಗಳು ಹಾಗೂ ಅವುಗಳ ರಾಸಾಯನಿಕ ಹೆಸರು ಅಂದಾಗ ವಿಟಮಿನ್ ಎ ಕೆಮಿಕಲ್ ನೇಮ್ ಏನು? ರೆಟಿನಾಲ್. B12 ಕೆಮಿಕಲ್ ನೇಮ್ ಸಯನೋಕೊಬಾಲ್ಮೇನ್. ವಿಟಮಿನ್ ಡಿ ಕ್ಯಾಲ್ಸಿಫೆರಾಲ್. ವಿಟಮಿನ್ ಇ ಟೋಕೋಫೆರಾಲ್. ಓಕೆ. ಮತ್ತೊಂದು, ವಿದ್ಯುತ್ ಮಂಡಲದ ರೇಖಾಚಿತ್ರದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಕೆಲವು ಘಟಕಗಳ ಚಿಹ್ನೆಗಳನ್ನು ಕೆಳಗಂಡಂತಿವೆ. ಇಲ್ಲಿ ನೋಡಿ, 1 ವಿದ್ಯುತ್ ಕೋಶ ಚಿಹ್ನೆ ಕೊಟ್ಟಿದ್ದಾರೆ, ಸರಿ ಇದೆ. ಇದು ಪ್ಲಗ್ ಕೀ ಅಥವಾ ಸ್ವಿಚ್, ಆಕ್ಚುಲಿ ಇದು ಬಲ್ಬ್ ಇದು, ಹಾಗಾಗಿ ಇದು ತಪ್ಪಾಗಿದೆ. ಇದು ರೋಧಕ ರೆಸಿಸ್ಟೆನ್ಸ್ ಸರಿ ಇದೆ, ಹಾಗಾಗಿ ಎ ಮತ್ತು ಸಿ ಸರಿ ಇದೆ. ಓಕೆ.
4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 118 ಓಪನ್ ಮಾಡಿ. 118 ಒಂದು ಇಮೇಜ್ ಇದೆ. ಆ ಇಮೇಜ್, ಆ ಟೇಬಲ್ ಅನ್ನು ನೀವು ನೋಡ್ತಾ ಹೋದ್ರೆ ಸಿಗುತ್ತೆ ನೋಡಿ. ವಿದ್ಯುತ್ ಕೋಶ ಅಂದಾಗ ಸಿಂಬಲ್, ಈ ಸಿಂಬಲ್. ವಿದ್ಯುತ್ ಬಲ್ಬ್ ಬಂದಾಗ ಈ ಸಿಂಬಲ್. ಇಲ್ಲಿ ಒತ್ತುಗುಂಡಿ ಸ್ವಿಚ್ ಅಂದಾಗ ಈ ತರ ಕೊಡಬೇಕಾಗಿತ್ತು. ಓಕೆ, ಇಲ್ಲಿ ಬೇರೆ ಕೊಟ್ಟಿದ್ದಾರೆ, ಹಾಗಾಗಿ ಅದು ರಾಂಗ್ ಆಗಿದೆ. ನೆಕ್ಸ್ಟ್, ಮೆದುಳಿನ ಯಾವ ಭಾಗವನ್ನು ಪ್ರಜ್ಞಾಸ್ಥಿತಿ ಸ್ಥಳ, ಸೀಟ್ ಆಫ್ ಕಾನ್ಸಿಯಸ್ ಎಂದು ಕರೆಯುತ್ತಾರೆ? ಆನ್ಸರ್ ಮಹಾ ಮಸ್ತಿಷ್ಕ, ಸರಬ್ರಮ್. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 424 ಓಪನ್ ಮಾಡಿ. ಇಲ್ಲಿ ನೋಡಿ, ಮಹಾ ಮಸ್ತಿಷ್ಕ ಅಂದಾಗ ಮಹಾಮಸ್ತಿಷ್ಕಕ್ಕೆ ಪ್ರಜ್ಞೆ ಕೇಂದ್ರ ಅಂತ ಕರೀತಾರೆ. ಪ್ರಜ್ಞೆಯ ಕೇಂದ್ರ, ಸೀಟ್ ಆಫ್ ಕಾನ್ಸಿಯಸ್. ನೆಕ್ಸ್ಟ್ ಪ್ರಶ್ನೆ, ಸರಿಯಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ರೈನೋ ವೈರಾಣು, ಸಾಮಾನ್ಯ ನೆಗಡಿ, ಸರಿ ಇದೆ, ಕರೆಕ್ಟ್. ಪ್ಲಾಸ್ಮೋಡಿಯಂ, ಮಲೇರಿಯಾ ಬರಬೇಕಾಗಿತ್ತು, ನಿಮೋನಿಯಾ ಕೊಟ್ಟಿದ್ದಾರೆ, ಹಾಗಾಗಿ ಇದು ತಪ್ಪಾಗಿದೆ. ಎಂಟಮೀಬಾ, ಆಮಶಂಕೆ ಭೇದಿ, ಸರಿ ಇದೆ. ಟ್ರೈಕೋಪೈಟಾನ್, ಉಳ್ಕಡ್ಡಿ, ರಿಂಗ್ ವಾಮ್, ಸರಿ ಇದೆ. ಹಾಗಾಗಿ ಇಲ್ಲಿ 2 ತಪ್ಪಾಗಿದೆ, ಸರಿ ಇಲ್ಲದ ಹೊಂದಿಕೆ ಆಗಿದೆ. ಎರಡನೇದು, ಇಲ್ಲಿ ಪೇಜ್ ನಂಬರ್ ಕಟ್ ಆಗಿದೆ. ನೀವೇನು ಗಮನಕ್ಕೆ ಪೇಜ್ ನಂಬರಲ್ಲಿ ಬರೆದಿದ್ದೆ ಕಟ್ ಆಗಿದೆ. ಇಲ್ಲಿ ನೋಡಿ, ಗಮನಿಸಿ, ಬುಕ್ಕನ್ನು ಯಾವ ಪಾಠ ಓಪನ್ ಮಾಡಿ? ಸೂಕ್ಷ್ಮಜೀವಿಗಳ ಪಾಠ ಓಪನ್ ಮಾಡಿ. ಸೂಕ್ಷ್ಮ ಜೀವಿಗಳು ಅಂತ ಒಂದು ಘಟಕ ಇದೆ ಬಯಾಲಜಿಯಲ್ಲಿ. ಸೂಕ್ಷ್ಮ ಜೀವಿಗಳು ಅಂತ ಯೂನಿಟ್ ಅನ್ನು ಓಪನ್ ಮಾಡಿ. ಅಲ್ಲಿ ಫಸ್ಟು ವೈರಸ್ ಸಿಗುತ್ತೆ, ಆಮೇಲೆ ಬ್ಯಾಕ್ಟೀರಿಯಾ ಸಿಗುತ್ತೆ. ಹಂಗೆ ಪೇಜ್ ಕಂಟಿನ್ಯೂ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಸಾಮಾನ್ಯ ಶೀತ, ಇದಕ್ಕೆ ಕಾರಣವಾದ ವೈರಸ್ ಯಾವುದು? ರೀನೋ ವೈರಸ್. ಮಲೇರಿಯಾ ಬರುವುದು ಪ್ಲಾಸ್ಮೋಡಿಯಂ ಎಂಬ ಪ್ರೋಟೋಜೋವದಿಂದ. ನೆಕ್ಸ್ಟ್, ಅಮಿಬಿಕ್ ಡಿಸೆಂಟ್ರಿ, ಅಮಿಬಿಕ್ ಆಮಶಂಕೆ ಅಥವಾ ಡಿಸೆಂಟ್ರಿ ಭೇದಿ, ಇದಕ್ಕೆ ಕಾರಣವಾದಂತಹ ಪ್ರೋಟೋಜೋವಾ ಯಾವುದು? ಎಂಟಮೀಬಾ ಹಿಸ್ಟಾಲಿಟಿಕಾ. ನೆಕ್ಸ್ಟ್, ಉಳ್ಕಡ್ಡಿ ರೋಗ ಬರುವುದು ರಿಂಗ್ ವಾಮ್, ಟ್ರೈಕೋಪೈಟನ್ ಎಂಬ ಶಿಲೀಂಧ್ರದಿಂದ, ಫಂಗಸ್ ಇಂದ. ನೆಕ್ಸ್ಟ್, ಸ್ಕ್ಯೂಬಾ ಡ್ರೈವರ್ಗಳು ಬಳಸುವ ಟ್ಯಾಂಕುಗಳಲ್ಲಿರುವ ಅನಿಲಗಳ ಮಿಶ್ರಣ, ಹೀಲಿಯಂ, ಆಕ್ಸಿಜನ್ ಅಂಡ್ ಸಾರಜನಕ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 262, 263 ಓಪನ್ ಮಾಡಿ. ನೀವೇ ನೋಡಬಹುದು. ನೋಡಿ, ಆಳಸಾಗರದಲ್ಲಿ ಉಸಿರಾಟಕ್ಕೆ ಆಮ್ಲಜನಕದೊಂದಿಗೆ ಬಳಸುವ ಅನಿಲ ಯಾವುದು? ಹೀಲಿಯಂ. ಸ್ವಲ್ಪ ಲೈಟಾಗಿ ನೈಟ್ರೋಜನ್, ಸಾರಜನಕ. ನೆಕ್ಸ್ಟ್, ಜೈವಿಕ ಗೊಬ್ಬರ, ಬಯೋ ಫರ್ಟಿಲೈಸರ್ಸ್, ಜೈವಿಕ ಗೊಬ್ಬರ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವ ಸೂಕ್ಷ್ಮ ಜೀವಿಗಳನ್ನು ಬಳಸುತ್ತಾರೆ? ಆಪ್ಷನ್ 2 ಬ್ಯಾಕ್ಟೀರಿಯಾ ಮತ್ತು ಬ್ಲೂ ಗ್ರೀನ್ ಆಲ್ಗೆ. ಆಯ್ತಾ? ಹಾಗಾಗಿ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 380 ಓಪನ್ ಮಾಡಿ, 396 ಓಪನ್ ಮಾಡಿ, ಸಿಗುತ್ತೆ. ನೋಡಿ, ಬ್ಯಾಕ್ಟೀರಿಯಾ, ಅದ್ರ ಮುಖ್ಯವಾಗಿ ಯಾವುದು? ರೈಸೋಬಿಯಂ. ಜೈವಿಕ ಗೊಬ್ಬರಗಳನ್ನು ತಯಾರು ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಹಾಗಾಗಿ ಜೈವಿಕ ಗೊಬ್ಬರಗಳೆಂದು ಕರೆಯುವ ಜೀವಿಗಳಂದಾಗ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ, ಅಜಟೋಬ್ಯಾಕ್ಟರ್, ಇದು ಸಹ ಅಜಟೋಬ್ಯಾಕ್ಟರ್, ಆದರೆ ಇದು ಲೆಗ್ಯೂಮ್ ಗುಂಪಿಗೆ ಸೇರದ. ರೈಸೋಬಿಯಂ ಬ್ಯಾಕ್ಟೀರಿಯಾ ಲೆಗ್ಯೂಮ್ ಗುಂಪಿಗೆ ಸೇರುತ್ತೆ. ಆದರೆ ಅಜಟೋಬ್ಯಾಕ್ಟರ್ ಅದೇ ಕೆಲಸ ಮಾಡುತ್ತೆ, ಆದರೆ ಲೆಗ್ಯೂಮ್ ಗುಂಪಿಗೆ ಸೇರದ, ನಾನ್ ಲೆಗ್ಯುಮಿನಸ್. ಅಜೋಲಾ, ನೈಟ್ರೋಬ್ಯಾಕ್ಟರ್, ಪಾಸ್ಪೆಟಿಕಾ, ಜೊತೆಗೆ ಬ್ಲೂ ಗ್ರೀನ್ ಹಾಲ್ಗೆ ಇತ್ಯಾದಿ. ಈ ಎಲ್ಲ ಜೀವಿಗಳನ್ನು ಜೈವಿಕ ಗೊಬ್ಬರ ಅಂತ ಹೇಳಿ
ಜೈವಿಕ ಗೊಬ್ಬರ ಅಂತೇಳಿ ಕರೀತಾರೆ. ಎಸ್, ಮತ್ತೊಂದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನ ಶ್ವೇತ ಚಿನ್ನ, ಅದು ಬಿಳಿ ಚಿನ್ನ ಎಂದು ಕರೆಯುತ್ತಾರೆ? ಆನ್ಸರ್ ಲೀಥಿಯಂ. ನೋಡಿ, ಲೀಥಿಯಂ ಅಂದಾಗ ಬಿಳಿ ಚಿನ್ನ ಎಂದೇ ಕರೆಯಲ್ಪಡುವ ಯಾವುದು ಲೀಥಿಯಂ ಎಂಬ ಲೋಹವಕ್ಕೆ ಬಿಳಿ ಚಿನ್ನ ಅಂತ ಕರೀತಾರೆ, ಗೊತ್ತಿರಲಿ. ಎಸ್, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನ ಗುರುತಿಸಿ. ಎ ಸೈಡ್ಲಿ ಘಾಟ್ ಕೊಟ್ಟಿದ್ದಾರೆ, ಬಿ ಸೈಡಕ್ಕೆ ಸ್ಥಳ ಪ್ಲೇಸ್ ಕೊಟ್ಟಿದ್ದಾರೆ. ಚಾರ್ಮುಡಿ ಘಾಟ್ ಚಿಕ್ಕಮಗಳೂರು ಮತ್ತು ಭಟ್ಕಳ ಸರಿ ಇದೆ. ಆಗುಂಬೆ ಶಿವಮೊಗ್ಗ ಮತ್ತು ಉಡುಪಿ ಸರಿ ಇದೆ. ಶಿರಾಡಿ ಕುಮಟ ಮತ್ತು ಮಂಗಳೂರು ಕೊಟ್ಟಿದ್ದಾರೆ, ಇದು ತಪ್ಪಾಗಿದೆ. ಹಾಗಾಗಿ ಇಲ್ಲಿ ಎ ಮತ್ತು ಬಿ ಮಾತ್ರ ಸರಿಯಾದ ಜೋಡಿಯಾಗಿವೆ, ಸರಿಯಾದ ಜೋಡಣೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 59 ಓಪನ್ ಮಾಡಿ. 59 ಓಪನ್ ಮಾಡಿ. ನೋಡಿ, ಪಶ್ಚಿಮ ಘಟ್ಟಗಳ ಕಣಿವೆ ಮಾರ್ಗಗಳು ಅಂದರೆ ವೆಸ್ಟರ್ನ್ ಘಾಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡುವಾಗ ಇದನ್ನ ಕವರ್ ಮಾಡಿದ್ದೀನಿ. ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡುವಾಗ ಅಂದರೆ ಎಕಾಲಜಿಯಲ್ಲಿ ಈ ಒಂದು ಟಾಪಿಕ್ ಕವರ್ ಆಗಿದೆ. ನೋಡಿ, ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ, ಚಾರ್ಮುಡಿ ಘಾಟ್ ಚಿಕ್ಕಮಗಳೂರು ಮತ್ತು ಮಂಗಳೂರು ನೋಡಕ್ಕೆ, ಶಿರಾಡಿ ಘಾಟ್ ಅಂದಾಗ ಹಾಸನ್ ಮತ್ತು ಮಂಗಳೂರು, ಅಲ್ಲಿ ರಾಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಧೂಮಪಾನವನ್ನ ಹವ್ಯಾಸ ಮಾಡಿಕೊಂಡಿರುವ ಗರ್ಭಿಣಿ ಹೆಂಗಸರು ಅವಧಿ ಪೂರ್ವ ಮಗುವಿನ ಪ್ರಸವ, ಸ್ವಾಭಾವಿಕ ಗರ್ಭಪಾತ ಮತ್ತು ವಿರೂಪಗೊಂಡ ಶಿಶುಗಳಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇದು ಕೆಳಗಿನ ಯಾವುದರ ಪ್ರಮಾಣದ ಏರಿಕೆಯಿಂದ ಆಗುತ್ತದೆ? ಧೂಮಪಾನ ಅಂದಾಗ, ಸಿಗರೇಟ್ ಹೊಗೆ ಅಂದಾಗ ಅಲ್ಲಿರ್ತಕ್ಕಂತಹ ಗ್ಯಾಸ್ ಯಾವುದು? ಕಾರ್ಬನ್ ಮೊನಾಕ್ಸೈಡ್. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 25 ನೋಡಿ ಮತ್ತು 455 ನೋಡಿ, ಎರಡು ಕಡೆಯೂ ಸಹ ಇದೆ. ನೋಡಿ, ಧೂಮಪಾನ ಅಂದಾಗ ಅಲ್ಲಿರ್ತಕ್ಕಂತಹ ಗ್ಯಾಸ್ ಯಾವುದು? ಕಾರ್ಬನ್ ಮೊನಾಕ್ಸೈಡ್. ಒಬ್ಬ ವ್ಯಕ್ತಿ ಧೂಮಪಾನ ಮಾಡುವಾಗ ಅವನ ಶ್ವಾಸಕೋಶದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗುತ್ತೆ, ಆಕ್ಸಿಜನ್ ಕಡಿಮೆ ಆಗುತ್ತೆ. ಒಬ್ಬ ವ್ಯಕ್ತಿ ಧೂಮಪಾನವನ್ನು ತ್ಯಜಿಸಿದಾಗ ಅವನ ಶ್ವಾಸಕೋಶದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಕಡಿಮೆ ಆಗುತ್ತೆ, ಆಕ್ಸಿಜನ್ ಜಾಸ್ತಿಯಾಗಿ ಅವನ ಆರೋಗ್ಯ ಏನಾಗುತ್ತೆ? ಸುಧಾರಣೆ ಆಗುತ್ತೆ. ಗೊತ್ತಿಲ್ಲ. ಹಾಗಾಗಿ ಧೂಮಪಾನ, ಸಿಗರೇಟ್ ಹೊಗೆ ಅಂದಾಗ ಅಲ್ಲಿರ್ತಕ್ಕಂಥ ಗ್ಯಾಸ್ ಯಾವುದು? ನೋಡಿ, ಸಿಗರೇಟ್ ಹೊಗೆಯ ಪ್ರಮುಖ ಮಾಲಿನ್ಯಕಾರಗಳು ಕಾರ್ಬನ್ ಮೊನಾಕ್ಸೈಡ್. ಎಸ್, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಹೇಳಿಕೆ 1, ಸಾಮಾನ್ಯವಾಗಿ ಮಳೆ ನೀರು pH 5.6 ಹೊಂದಿದೆ. ಹೌದು, ಇಲ್ಲಿ 5.6 ಅಂತ ಕೊಟ್ಟಿದ್ದಾರೆ. 5.6 ಅಂತ ಕೊಟ್ಟಿರೋದ್ರಿಂದ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಅಲ್ಲೇನಾದ್ರು 5.6ಕ್ಕಿಂತ ಕಡಿಮೆ ಅಂತ ಕೊಟ್ಟಿದ್ರೆ ಅದು ಆಮ್ಲ ಮಳೆ ಆಗುತ್ತದು. 5.6ಕ್ಕಿಂತ ಕಡಿಮೆ ಅಂದರೆ ಮಾತ್ರ, ಲೆಸ್ ದ್ಯಾನ್ 5.6 ಅಂದಾಗ ಮಾತ್ರ ಏನು? ಆಸಿಡ್ ರೈನ್, ಆಮ್ಲ ಮಳೆ. ಇಲ್ಲಿ ಕಡಿಮೆ ಅಂತ ಏನು ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಬರೀ ಇಲ್ಲಿ 5.6 ಇರ್ಬೋದು ಅಥವಾ 5.6ಕ್ಕಿಂತ ಜಾಸ್ತಿ ಇರ್ಬೋದು. ಹಾಗಾಗಿ ಸ್ಟೇಟ್ಮೆಂಟು ಹೇಳಿಕೆ 1 ಸರಿ ಅಂತಲೇ ನಾವು ತಗೋಬೇಕಾಗತ್ತೆ. ಹೇಳಿಕೆ 2, ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಸಲ್ಫರ್ ಡೈಆಕ್ಸೈಡ್ಗಳು ಆಮ್ಲೀಯ ಮಳೆಯನ್ನು ಉಂಟು ಮಾಡುತ್ತವೆ. ಹೌದು, ಕರೆಕ್ಟು. ಹಾಗಾಗಿ ಇಲ್ಲಿ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 515 ಓಪನ್ ಮಾಡಿ ನೋಡಿ. ನೋಡಿ, ಆಮ್ಲ ಮಳೆ ಎಂದಾಗ pH ಮೌಲ್ಯ 5.6ಕ್ಕಿಂತ ಕಡಿಮೆ ಇರುತ್ತೆ, ಗೊತ್ತಿರಲಿ. ಅದೇ ಥರ ಆಮ್ಲ ಮಳೆಗೆ ಕಾರಣವಾದ ಆಕ್ಸೈಡ್ಗಳು ಅಂದಾಗ ಸಲ್ಫರ್ನ ಆಕ್ಸೈಡ್ಗಳು ಮತ್ತು ನೈಟ್ರೋಜನ್ನ ಆಕ್ಸೈಡ್ಗಳು. ಜೊತೆಗೆ ಆಮ್ಲ ಮಳೆ ಇರುವ ಆಮ್ಲಗಳಂತಂದಾಗ
70% ಸಲ್ಫ್ಯೂರಿಕ್ ಆಮ್ಲ ಇರುತ್ತೆ, 30% ನೈಟ್ರಿಕ್ ಆಮ್ಲ ಇರುತ್ತೆ. ಇದು ಸರ್ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್, ರೈಲ್ವೆ ಹಳಿಗಳನ್ನು ಜೋಡಿಸಲು ಅಥವಾ ರಿಪೇರಿ ಮಾಡಲು ಬಳಸಬಹುದಾದ ಮಿಶ್ರಣ ಇದಾಗಿದೆ. ಐರನ್ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ. ಅದು ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ. ಯಾವ ಕ್ರಿಯೆ? ಥರ್ಮೈಟ್ ಪ್ರೋಸೆಸ್. ಯಾವ ಕ್ರಿಯೆ ಅಂದಾಗ ಆನ್ಸರ್ ಥರ್ಮೈಟ್ ಕ್ರಿಯೆ. ಅಲ್ಲಿ ಬಳಸುವ ಮಿಶ್ರಣ ಅಂದಾಗ ಐರನ್ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 237 ಓಪನ್ ಮಾಡಿ, ನಿಮಗೆ ಸಿಗುತ್ತೆ ಆನ್ಸರ್. ಇಲ್ಲಿ ನೋಡಿ, ರೈಲ್ವೆ ಹಳಿಗಳನ್ನು ಯಂತ್ರಗಳ ಮುರಿದ ಭಾಗಗಳನ್ನು ಜೋಡಿಸಲು ಬಳಸುವ ಮಿಶ್ರಣ ಯಾವುದು? ಮಿಶ್ರಣ ಅಂದಾಗ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್. ಓಕೆ. ಯಾವ ಕ್ರಿಯೆ ಅಂದಾಗ ಥರ್ಮೈಟ್ ಕ್ರಿಯೆ, ಥರ್ಮೈಟ್ ಪ್ರೋಸೆಸ್. ನೆಕ್ಸ್ಟು, ತಲುಪಬಹುದಾದ ಕನಿಷ್ಠ ತಾಪಮಾನ ಅಂದರೆ ತುಂಬ ಕಡಿಮೆ ಟೆಂಪರೇಚರ್ ಅಂದಾಗ -273.15 ಡಿಗ್ರಿ ಸೆಲ್ಸಿಯಸ್. ಓಕೆ, ಇದೇ ಲೀಸ್ಟ್, ಇದೇ ಅತ್ಯಂತ ಕಡಿಮೆ, ಅತ್ಯಂತ ಕನಿಷ್ಠ, ಇದ್ರೊಳಗಡೆ ಹೋಗೋದಿಲ್ಲ. ಓಕೆ, ನಿಮಗೆಲ್ಲ ಗೊತ್ತಿದೆ ಸೆಲ್ಸಿಯಸ್ ಸ್ಕೇಲ್ ಸ್ಟಾರ್ಟ್ ಆಗುವುದು, ಸೆಲ್ಸಿಯಸ್ ಪದ್ಧತಿ ಸ್ಟಾರ್ಟ್ ಆಗುವುದು -273 ಡಿಗ್ರಿ ಸೆಲ್ಸಿಯಸ್ನಿಂದ -273.15 ಡಿಗ್ರಿ ಸೆಲ್ಸಿಯಸ್ನಿಂದ ಎಕ್ಸಾಕ್ಟ್. ಅದು ಜನರಲ್ ಆಗಿ ನಾವು -273 ಅಂತ ಹೇಳ್ಬಿಡ್ತೀವಿ. ಹಾಗಾಗಿ ಅದೇ ಕನಿಷ್ಠ ತಾಪಮಾನ. ನೋಡಿ ಗಮನಿಸಿಲಿ, ಸೆಲ್ಸಿಯಸ್ ಪದ್ಧತಿ ಆರಂಭಗೊಳ್ಳುವುದು -273ರಿಂದ. ಫ್ಯಾರೆನ್ಹೀಟ್ ಸ್ಕೇಲ್ ಸ್ಟಾರ್ಟ್ ಆಗುವುದು -460ಯಿಂದ. ಕೆಲ್ವಿನ್ ಪದ್ಧತಿ ಸ್ಟಾರ್ಟ್ ಆಗುವುದು 0ಯಿಂದ. ಓಕೆ, ಅದು ಇಲ್ಲಿ ನೋಡಿ, ಯಾವುದು ಸಂಪೂರ್ಣ ಶೂನ್ಯದ ತಾಪಮಾನವನ್ನು ಪ್ರತಿನಿಧಿಸುತ್ತದೆ? ಆನ್ಸರ್ -273.15 ಡಿಗ್ರಿ ಸೆಲ್ಸಿಯಸ್. ಮತ್ತೊಂದು, ಒಂದೇ ಗಾತ್ರದ ತಾಮ್ರದ ಘನಾಕೃತಿ ಹಾಗೂ ಅಲ್ಯೂಮಿನಿಯಂ ಘನಾಕೃತಿಗಳನ್ನು ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿಸಲಾಗಿದೆ. ಹಾಗಾದರೆ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಎರಡರ ಮೇಲೆ ಪ್ರಯೋಗವಾಗುವ ಪ್ಲವನತೆ ಬಲ ಸಮನಾಗಿರುತ್ತೆ. ಪೇಜ್ ನಂಬರ್ 156 ಓಪನ್ ಮಾಡಿ ನೋಡಿ, ಸಿಗುತ್ತೆ ಪ್ಲವನತೆ, ಬಯಾನ್ಸಿ ಅಂದಾಗ. ಆಯ್ತಾ? ದ್ರವವೊಂದರಲ್ಲಿ ವಸ್ತುವಿನ ಮೇಲೆ ವರ್ತಿಸುವ ಮೇಲ್ಮುಖ ಬಲವನ್ನ ಎಂತೀವಿ ನಾವು? ಪ್ಲವನತೆ ಎಂತೀವಿ, ಬಯಾನ್ಸಿ ಎಂತೀವಿ, ಬಯಾಂಡ್ ಫೋರ್ಸ್. ಆ ಪೇಜನ್ನು ಗಮನಿಸಿ, ಸಿಗುತ್ತೆ. ಇನ್ನು ಸಾವಯವ ಗೊಬ್ಬರಗಳನ್ನು ರಾಸಾಯನಿಕ ಗೊಬ್ಬರಗಳಿಗಿಂತ ಉತ್ತಮ ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ನೀರನ್ನ ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತದೆ. ಹೌದು, ಸರಿ ಇದೆ. ಇದು ಮಣ್ಣನ್ನು ಕಡಿಮೆ ರಂಧ್ರಯುಕ್ತಗೊಳಿಸುತ್ತದೆ. ಇಲ್ಲ, ಜಾಸ್ತಿ ಮಾಡುತ್ತೆ. ಮಣ್ಣನ್ನು ಲೂಸ್ ಮಾಡುತ್ತೆ. ಮಣ್ಣು ಯಾವಾಗ ಲೂಸ್ ಆಗುತ್ತೋ ರಂಧ್ರಗಳ ಸಂಖ್ಯೆ ಏನಾಗುತ್ತೆ? ಇಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಸರಿ ಇಲ್ಲ. ಓಕೆ, ಇದು ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತದೆ. ಸರಿ ಇದೆ. ಇದು ಅನಿಲಗಳ ವಿನಿಮಯವನ್ನು ಸುಲಭಗೊಳಿಸುತ್ತದೆ. ಯಾವಾಗ ಮಣ್ಣು ಲೂಸ್ ಆಗುತ್ತೋ ಅಲ್ಲೇನಾಗುತ್ತೆ? ಗ್ಯಾಸಸ್ ಒಳಗಡೆ ಈಸಿಯಾಗಿ ಪಾಸ್ ಆಗ್ತವೆ. ಹಾಗಾಗಿ 1 ಸರಿ ಇದೆ, 3ನೇ ಸರಿ ಇದೆ, 4ನೇ ಸರಿ ಇದೆ. ಹಾಗಾಗಿ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಓಕೆ, ಪೇಜ್ ನಂಬರ್ 317 ಓಕೆ ಗಮನಿಸಿ. ನೋಡಿ, ಸಾವಯವ ಗೊಬ್ಬರದ ಅನುಕೂಲಗಳು ಅಂದಾಗ ಅವುಗಳು ಓದ್ತಾ ಹೋದರೆ ಎಲ್ಲ ಸ್ಟೇಟ್ಮೆಂಟ್ಗೂ ನೀವು ಆನ್ಸರ್ ಅದು ರೈಟ್ ಅವ್ರು ರಾಂಗು ಅಂತ ಚೆಕ್ ಮಾಡ್ಕೋಬಹುದು. ನೋಡಿ, ಅಲ್ಲೇ ಇದೆ ನೋಡಿ, ಸಾವಯವ ಗೊಬ್ಬರಗಳನ್ನು ರಸಗೊಬ್ಬರಗಳಿಗಿಂತ ಉತ್ತಮ ಎಂದು ಪರಿಗಣಿಸಲಾಗಿದೆ. ನೋಡಿ, ಇಲ್ಲೇ ಇದೆ. ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನು ಇದು ಹೆಚ್ಚು ಮಾಡುತ್ತದೆ.
ಮಣ್ಣನ್ನು ರಂಧ್ರಯುಕ್ತವಾಗಿಸುತ್ತದೆ. ಆಯ್ತಾ? ಜೊತೆಗೆ ಇದರಿಂದ ಅನಿಲಗಳ ವಿನಿಮಯವು ಸುಲಭವಾಗುತ್ತದೆ. ಇದು ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಎಷ್ಟು ಪೇಜ್ ನಂಬರ್ 317 ಓಪನ್ ಮಾಡಿ ನೋಡಿ. ಎಲ್ಲ ಸ್ಟೇಟ್ಮೆಂಟ್ಗೂ ನೀವು ಆನ್ಸರ್ ಮಾಡ್ಬೋದು. ಎಸ್, ಮತ್ತೊಂದು ಪ್ರಶ್ನೆ. 35% ಎಥಲೀನ್ ಗ್ಲೈಕಾಲ್ ದ್ರಾವಣವನ್ನು ಕಾರುಗಳಲ್ಲಿ ಉಪಯೋಗಿಸುವರು. ಇದಕ್ಕೆ ಸರಿಯಾದ ಕಾರಣವು ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. ಇದು ಎಂಜಿನ್ ಅನ್ನು ತಂಪುಗೊಳಿಸಲು ಬಳಸುವ ಘನೀಕರಣ ರೋಧಕವಾಗಿದೆ. ಘನೀಕರಣ ರೋಧಕ. ರೋಧಕ ಮೀನ್ಸ್ ಅವಾಯ್ಡ್ ಅಂತ, ತಡೆಯುತ್ತೆ ಅಂತ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 220 ಓಪನ್ ಮಾಡಿ ನೋಡಿ. ಗ್ಲೈಕಾಲ್ ಅನ್ನು ವಾಯುಯಾನ ಗ್ಯಾಸೋಲಿನ್ಗೆ ಸೇರಿಸಲಾಗುತ್ತದೆ. ಏಕೆಂದರೆ ಪೆಟ್ರೋಲ್ ಘನೀಕರಿಸುವುದನ್ನು ತಡೆಯುತ್ತದೆ. ತಡೆಯುತ್ತದೆ ಮೀನ್ಸ್ ರೋಧಕ ಅಂತ. ನೆಕ್ಸ್ಟ್ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಚಿನ್ನ ಅಂದಾಗ ಇದು ನಿಸರ್ಗದಲ್ಲಿ ಮುಕ್ತ ಸ್ಥಿತಿ ಕಂಡು ಬರುತ್ತದೆ. ಹೌದು. ತಾಮ್ರದ ಅದಿರು ಯಾವುದು ಇಲ್ಲಿ ಕೊಟ್ಟಿದ್ದಕ್ಕೆ? ಅದಿರು ಚಾಲ್ಕೋಸೈಟ್ ಅಥವಾ ಚಾಲ್ಕೋಪೈರೇಟ್ಸ್. ಮೆಗ್ನೀಷಿಯಂ ಇದು ಭೂತೊಗಡೆಯಲ್ಲಿ ಆಕ್ಸೈಡ್ಗಳು, ಸಲ್ಫೈಡ್ಗಳು ಮತ್ತು ಕಾರ್ಬೋನೇಟ್ಗಳು ಮತ್ತು ನಾವು ಸೇರಿಸ್ಕೋಬಹುದು ಕ್ಲೋರೈಡ್ಗಳ ರೂಪದಲ್ಲಿ ದೊರೆಯುತ್ತದೆ. ಸೀಸ ಅಂದಾಗ ನಿಸರ್ಗದಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ದೊರೆಯುವುದಿಲ್ಲ. ಆಯ್ತಾ? ಸೀಸ ದೊರೆಯುವುದು ಗಲೇನಾ ಓರ್ನ ಮೂಲಕ. ಸೀಸವನ್ನ ಎಕ್ಸ್ಟ್ರಾಕ್ಷನ್ ಮಾಡುವುದು ಗಲೇನಾ ಎಂಬ ಅದಿರಿನ ಮೂಲಕ. ಹಾಗಾಗಿ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 238, 242, 243 ಓಪನ್ ಮಾಡಿ ನೋಡಿ. ಸಿಗುತ್ತೆ ನಿಮಗೆ ಪ್ರೂಫು. ಚಿನ್ನ ಮುಕ್ತ ರೂಪದಲ್ಲಿ ದೊರೆಯುತ್ತದೆ. ಸೀಸ ದೊರೆಯುವುದು ಗೆಲೇನಾ ಅದಿರು ರೂಪದಲ್ಲಿ. ಮೆಗ್ನೀಷಿಯಂ ದೊರೆಯುವುದು ಕ್ಲೋರೈಡ್ಗಳು, ಸಲ್ಫೈಡ್ಸ್, ಕಾರ್ಬೋನೇಟ್ಗಳು ಹಾಗೂ ಆಕ್ಸೈಡ್ಗಳು ಅಥವಾ ಹೈಡ್ರಾಕ್ಸೈಡ್ಗಳ ರೂಪದಲ್ಲಿ ಸಿಗುತ್ತೆ. ಓಕೆ. ತಾಮ್ರ ಅಂದಾಗ ತಾಮ್ರಕ್ಕೆ ಅದಿರ್ಯಾವುದು? ತಾಮ್ರದ ಪೈರೈಟ್ಸ್ ಅಥವಾ ಚಾಲ್ಕೋಪೈರೈಟ್ಸ್. ನೋಡಿ, ತಾಮ್ರ ಅಂದಾಗ ತಾಮ್ರವನ್ನ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೆ ಬಳಸತಕ್ಕಂತಹ ಪ್ರಮುಖ ಅದಿರು ಯಾವುದು? ಚಾಲ್ಕೋಪೈರೈಟ್ಸ್. ನೆಕ್ಸ್ಟ್, ಬಯೋ ಎಥನಾಲ್ ಉತ್ಪಾದನೆ ಡ್ಯಾಶ್ ಮತ್ತು ಸ್ಟಾರ್ಚ್ ಗಿಡಗಳ ಫರ್ಮೆಂಟೇಷನ್ ಮೂಲಕ ಆಗುತ್ತದೆ. ಸಕ್ಕರೆ. ಪೇಜ್ ನಂಬರ್ 19 ಓಪನ್ ಮಾಡಿ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ 7th ಎಡಿಷನ್ ನೋಡಿ. ಫರ್ಮೆಂಟೇಷನ್ ಕನ್ನಡದಲ್ಲಿ ಉದುಗುವಿಕೆ ಅಂತೀವಿ. ಸಕ್ಕರೆಯು ಆಲ್ಕೋಹಾಲ್ ಆಗಿ, ಆಲ್ಕೋಹಾಲ್ ಮೀನ್ಸ್ ಎಥನಾಲ್ ಅಂತ. ಆಲ್ಕೋಹಾಲ್ ಅಂದ್ರೆ ಒಂದೇನೆ, ಎಥನಾಲ್ ಅಂದ್ರೆ ಒಂದೇನೆ. ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆಯ ಆಗುವ ಈ ಪ್ರಕ್ರಿಯೆಯನ್ನ ಉದುಗುವಿಕೆ ಫರ್ಮೆಂಟೇಷನ್ ಅಂತೀವಿ. ಹಾಗಾಗಿ ಈಥೈಲ್ ಆಲ್ಕೋಹಾಲ್ ಅಥವಾ ಎಥನಾಲ್ ತಯಾರು ಮಾಡೋಕ್ಕೆ ಬಳಸುವ ಮೆಥಡ್ ಯಾವುದು? ಫರ್ಮೆಂಟೇಷನ್. ಅಲ್ಲಿ ಬಳಸುವ ಕಚ್ಚಾ ವಸ್ತು ಯಾವುದು? ಕಾಕಂಬಿ ಅಂದ್ರೆ ಸಕ್ಕರೆ. ನೆಕ್ಸ್ಟ್, ಸ್ಯಾಟರ್ನಿಸಂ ಮತ್ತು ಪ್ಲೆಂಬಿಸಂಗಳು ಯಾವುದನ್ನ ಸೂಚಿಸುತ್ತವೆ? ಲೆಡ್ ಪೊಲ್ಯೂಷನ್, ಸೀಸದ ಮಾಲಿನ್ಯ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 240 ಓಪನ್ ಮಾಡಿ. ನಿಮಗೆ ಅದಕ್ಕೆ ಆನ್ಸರ್ ಸಿಗುತ್ತೆ ನೋಡಿ. ಸೀಸ ಅಂದಾಗ ಪ್ಲೆಂಬಿಸಮ್ ಏನಾಗುತ್ತೆ? ನಮ್ಮ ದೇಹಕ್ಕೆ ಬಂದಾಗ ಪ್ಲೆಂಬಿಸಮ್ ಎಂಬ ರೋಗ
ಪ್ಲೆಂಬಿಸಮ್ ಎಂಬ ರೋಗ ಆಯಿತಾ ನಮ್ಮ ಬಾಡಿಗೆ ಬಂದಾಗ ಏನಾಗುತ್ತೆ, ಎಂಟೈರ್ ಎನರ್ಜಿ ಏನಾಗುತ್ತೆ, ಲಾಸ್ ಆಗುತ್ತೆ. ಪ್ಲೆಂಬಿಸಮ್ ಇದು ಸಂಬಂಧಪಟ್ಟಿರುವುದು ಈ ರೋಗ ಬರುವುದು ಲೆಡ್ ಪೊಲ್ಯೂಷನ್ ಆದಾಗ ಸೀಸದ ಮಾಲಿನ್ಯ ಆದಾಗ. ಓಕೆ ನೋಡಿ, ಸೀಸದ ಸೇವನೆಯಿಂದ ಪ್ಲೆಂಬಿಸಮ್ ಹಾಗೂ ಮೆದುಳಿನ ಉರಿಯೂತ ರೋಗಗಳು ಬರುತ್ತವೆ. ಹಾಗಾಗಿ ಪ್ಲೆಂಬಿಸಮ್ಗೆ ಕಾರಣದ ಕೆಮಿಕಲ್ ಯಾವುದು? ಸೀಸ, ಲೆಡ್. ನೆಕ್ಸ್ಟ್, ಇತರೆ ಲೋಹಗಳನ್ನು ಕಬ್ಬಿಣದ ಮೇಲೆ ವಿದ್ಯುತ್ ಲೇಪನ ಮಾಡುವ ಮೂಲಕ ಆಹಾರ ಸಂಗ್ರಹಣೆಯ ಡಬ್ಬಿಗಳನ್ನು ತಯಾರಿಸಲಾಗುತ್ತದೆ. ಆಹಾರ ಸಂಗ್ರಹಣೆಯ ಡಬ್ಬಿಗಳ ಮೇಲೆ ವಿದ್ಯುತ್ ಲೇಪನಕ್ಕೆ ಬಳಸುವ ಲೋಹ ಯಾವುದು? ಕೊಟ್ಟಿರುವ ಆಪ್ಷನ್ಗೆ ಆನ್ಸರ್ ಸ್ಟೆನಮ್ ಆಗುತ್ತೆ. ಅಂದರೆ ತವರ ಅಂತ, ಟಿನ್ ಅಂತೀವಿ, ಟಿನ್, ಸ್ಟೆನಮ್. ಅದು ಇಂಗ್ಲೀಷಲ್ಲಿ ಟಿನ್ ಅಂತೀವಿ, ಕನ್ನಡದಲ್ಲಿ ತವರ ಅಂತ ಹೇಳ್ತಾರೆ. ಪೇಜ್ ನಂಬರ್ 5 ಓಪನ್ ಮಾಡಿ. SN ಅಂದರೆ SN ಮೀನ್ಸ್ ನೋಡಿ, SN ಝಡ್ಎನ್ಗಳ ಲೇಪನ. ಓಕೆ, SN ಮೀನ್ಸ್ ಟಿನ್ ಅಂತ, ತವರ. ಲ್ಯಾಟಿನ್ ಭಾಷೆಯಲ್ಲಿ ಅದಕ್ಕೆ ಸ್ಟೆನಮ್ ಅಂತಾರೆ. ಝಡ್ಎನ್ ಮೀನ್ಸ್ ಸತು, ಜಿಂಕ್ ಅಂತ. ಓಕೆ, SN ಅಂದ್ರೆ ಏನು? ಟಿನ್, ಕನ್ನಡದಲ್ಲಿ ತವರ ಅಂತೀವಿ. ನೆಕ್ಸ್ಟ್, ಸಾಗರದ ನೀರಿನಲ್ಲಿ ಕಂಡುಬರುವ ಲವಣಾಂಶಗಳನ್ನು ಇಳಿಕ್ರಮದಲ್ಲಿ ಜೋಡಿಸಿ, ಇಳಿಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹೈಯೆಸ್ಟ್ ಯಾವುದು? ಸೋಡಿಯಂ ಕ್ಲೋರೈಡ್. ಅದಕ್ಕಿಂತ ಕಡಿಮೆ ಮೆಗ್ನೀಷಿಯಂ ಕ್ಲೋರೈಡ್. ಅದಕ್ಕಿಂತ ಕಡಿಮೆ ಕ್ಯಾಲ್ಸಿಯಂ ಸಲ್ಫೇಟ್. ತುಂಬ ಕಡಿಮೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಓಕೆ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 308 ಗಮನಿಸಿ, 299 ಗಮನಿಸಿ, ಸಿಗುತ್ತೆ. ಇಲ್ಲಿ ನೋಡಿ, ಸಮುದ್ರದ ನೀರಲ್ಲಿ ಸೋಡಿಯಂ ಕ್ಲೋರೈಡ್ ಅಧಿಕವಾಗಿರುತ್ತೆ, ಆಮೇಲೆ ಮೆಗ್ನೀಷಿಯಂ. ಓಕೆ, ಎಸ್. ಭಾರತದ LVM-3 ಉಡಾವಣಾ ವಾಹನವು ನವೆಂಬರ್ 2, 2025 CMS-03 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದು, CMS-3 ಇದು ಡ್ಯಾಶ್ ಉಪಗ್ರಹ ಕಮ್ಯುನಿಕೇಷನ್ ಸ್ಯಾಟಲೈಟ್. ಪೇಜ್ ನಂಬರ್ 588 ಓಪನ್ ಮಾಡಿ, ಸಿಗುತ್ತೆ ನೋಡಿ. LVM-3 ಆಯ್ತಾ, ಕರೆಂಟ್ ಅಫೇರ್ಸ್ ಇದು. ಎಸ್, ಮತ್ತೊಂದು ಪ್ರಶ್ನೆ. ಭಾರತದಲ್ಲಿರುವ PCRA ಜನರಿಗೆ ಇಂಧನ ಉಳಿತಾಯ ಬಗ್ಗೆ ಸಲಹೆ ನೀಡುತ್ತದೆ. PCRA ಪೂರ್ಣ ರೂಪವು ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್. ಓಕೆ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 220 ಓಪನ್ ಮಾಡಿ, ನಿಮಗೆ ಅದಕ್ಕೆ ಆನ್ಸರ್ ಸಿಗುತ್ತೆ. ನೋಡಿ, PCRA ಫುಲ್ ಫಾರ್ಮ್ ಏನು? ಪೆಟ್ರೋಲಿಯಂ ಸಂರಕ್ಷಣಾ ಸಂಶೋಧನಾ ಸಂಸ್ಥೆ. ಇದು ಸ್ನೇಹಿತರೆ, ಪ್ರತಿ ಪರೀಕ್ಷೆ ಆದಾಗ ಅತಿ ಹೆಚ್ಚು ರಿಸಲ್ಟ್ ಕೊಡ್ತಾ ಇರ್ತಕ್ಕಂತಹ ಏಕೈಕ ಸೈನ್ಸ್ ಪುಸ್ತಕ 4G ಸೈನ್ಸ್ ಅಂಡ್ ಟೆಕ್ನಾಲಜಿ. FDAಗೆ ಪ್ರೂಫನ್ನು ಹಾಕಿದ್ದೆ, KS ಪ್ರಿಲಿಮ್ಸ್ಗೆ ಪ್ರೂಫನ್ನು ಕೊಟ್ಟಿದ್ದೀನಿ. ಎಲ್ಲ ಪ್ರತಿ ಪರೀಕ್ಷೆ ಆದಾಗ ಕ್ವಶನ್ನು, ಆನ್ಸರು, ಪೇಜ್ ನಂಬರು, ಪೇಜ್ ಸಮೇತ PDF ಮಾಡಿ ಎಲ್ಲ ಕಡೆ ಶೇರ್ ಮಾಡಿರ್ತೀನಿ, ಗಮನಿಸಿ. ಜೊತೆಗೆ ಯೂಟ್ಯೂಬಲ್ಲೂ ಸಹ ಪ್ರತಿ ಪರೀಕ್ಷೆ ಆದಮೇಲೆ PDF ಇಟ್ಕೊಂಡು ಕ್ವಶನ್ನು, ಆನ್ಸರು, ಪೇಜ್ ನಂಬರು, ಪೇಜ್ ಸಮೇತ ನಿಮಗೆ ಪ್ರೂಫನ್ನು ಕೊಡ್ತಾ ಬಂದಿದ್ದೀನಿ. ಅಂದರೆ 4G ಸೈನ್ಸ್ ಪುಸ್ತಕ ಕೊಡ್ತಾ ಬಂದಿದೆ, ಉತ್ತಮ ರಿಸಲ್ಟ್ ಕೊಡ್ತಾ ಇದೆ, ನಿಮಗೆಲ್ಲ ಗೊತ್ತಿದೆ.
ನನಗೂ ಖುಷಿ ಇದೆ. ಸ್ನೇಹಿತರೆ, ಇವಾಗ ಓಕೆ PSIಗೆ, PC ಗೆ, SDA ಮತ್ತು VAOಗೆ ಮೊನ್ನೆ ಡಿಸೆಂಬರ್ ಕೊನೆಯಲ್ಲಿ ಈ ಒಂದು ಪುಸ್ತಕವನ್ನು ಅಪ್ಡೇಟ್ ಮಾಡಿ ಬಿಟ್ಟಿದ್ದೀನಿ. ತಗೊಂಡು ಯೂಸ್ ಮಾಡ್ಕೊಳ್ಳಿ. ಮತ್ತೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ 4G ಸೈನ್ಸ್ ಇವಾಗ ಇಂಗ್ಲೀಷ್ ಮೀಡಿಯಮಲ್ಲಿ ಸಹ ಬರ್ತಾ ಇದೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಕನ್ನಡ ಮೀಡಿಯಂ ಪುಸ್ತಕ ಇತ್ತಲ್ಲ, ಆ ಪುಸ್ತಕವನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಿದ್ದೀನಿ. ಶಾರ್ಟ್ಲಿ ಬರುತ್ತೆ, ಅತಿ ತುಂಬ ಕಡಿಮೆ ಟೈಮಲ್ಲೇ ಸಿಗುತ್ತೆ ನಿಮ್ಮ ಮಾರ್ಕೆಟಲ್ಲಿ. ಮ್ಯಾಕ್ಸಿಮಮ್ 10 ಡೇಸಲ್ಲಿ ಏನಾಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಯೂಸ್ ಮಾಡ್ಕೊಳ್ಳಿ. ಕನ್ನಡ ಮೀಡಿಯಂ ಪುಸ್ತಕ ಎಷ್ಟು ಕ್ವಾಲಿಟಿ ಇದೆಯೋ ಅಷ್ಟೇ ಕ್ವಾಲಿಟಿ ಮೇಂಟೈನ್ ಮಾಡಿ ಇಂಗ್ಲೀಷ್ ಮೀಡಿಯಂ ಬುಕ್ಕನ್ನು ಸಹ ಪ್ರಿಪೇರ್ ಮಾಡಿದ್ದೀನಿ. ಮಾರುಕಟ್ಟೆಗೆ ಶಾರ್ಟ್ಲಿ ಬರುತ್ತೆ. ಯೂಸ್ ಮಾಡ್ಕೊಳ್ಳಿ. ಇಲ್ಲೂ ಸಹ ಏನು ಕನ್ನಡ ಮೀಡಿಯಂಗೆ ಕಂಟೆಂಟನ್ನು ತೊಗೊಂಡಿದ್ದೀನೋ ಅದೇ ಕಂಟೆಂಟನ್ನು ನಾನು ಇಲ್ಲಿ ಕಂಪ್ಲೀಟ್ ಮೀನ್ಸ್ ತೊಗೊಂಡು ಕ್ವಾಲಿಟಿ ಕನ್ನಡ ಮೀಡಿಯಂ ಅಷ್ಟೇ ಇಂಗ್ಲೀಷ್ ಮೀಡಿಯಂ ಬುಕ್ನೂ ಸಹ ಕ್ವಾಲಿಟಿ ಮೇಂಟೈನ್ ಮಾಡಿ ಪ್ರಿಪೇರ್ ಮಾಡಿದ್ದೀನಿ. ಶಾರ್ಟ್ಲಿ ಬರುತ್ತೆ. ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ 2 ಮೀಡಿಯಮಲ್ಲಿ ಸಹ ಮಾರ್ಕೆಟಲ್ಲಿ ಸಿಗುತ್ತೆ. ತಗೊಂಡು ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು.